ಹಲೋ, ನಾನು ಡಾಕ್ಟರ್ ಮಾಗಿ ಇದ್ದೀನಿ. ಇದೇ ನಾನು ಹಿಂದಿನಲ್ಲಿ ಕೂಡ ವಿಡಿಯೋ ಮಾಡಿದ್ದೀನಿ. ಈ ಕನ್ನಡನಲ್ಲಿ ಯಾಕೆ ಮಾಡ್ತಾ ಇದ್ದೀನಿ, ತುಂಬ ಜನರಿಗೆ ಹಿಂದಿ ತಿಳಿಯೋದಿಲ್ಲ. ಕನ್ನಡನಲ್ಲಿ ಮಾಡೋದ್ರ ಉದ್ದೇಶ ಏನಿದೆ ಅಂದರೆ, ಇದು ಒಂದು ಪೇಷಂಟ್ ಬಂದಿತ್ತು ನನ್ನ ಕಡೆ. ಇವತ್ತು ನಾನು ಮಾಡಿದ್ದೀನಿ. ಅದು ಪಿ ಸಿ ಓ ಡಿ ಪೇಷಂಟ್ ಇತ್ತು. ಪಿ ಸಿ ಓ ಡಿಯಿಂದ ಆ ಹುಡುಗಿ ಪ್ರೆಗ್ನೆಂಟ್ ಆಗ್ತಾ ಇದ್ದಿಲ್ಲ. ಇವತ್ತು ನಾನು 5 ರಿಂದ 6 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ಪೇಷಂಟ್ ಪ್ರೆಗ್ನೆಂಟ್ ಆಗಿದೆ. ಇವತ್ತು ನನ್ನ ಲ್ಯಾಬ್ನಲ್ಲಿ ಬಂದ ತಕ್ಷಣ ನಾನು ಇಲ್ಲೇ ವಿಡಿಯೋ ಮಾಡಿ ರೆಕಾರ್ಡಿಂಗ್ ಮಾಡಿ ಇಲ್ತಾರೆ ಜಾಗ ತರೋದು. ಸೊ ಇದು ರಿಪೋರ್ಟ್ ಬಂದ ತಕ್ಷಣ ನಾನು ಒಂದು ಮಾಡ್ತಾ ಇದ್ದೀನಿ. ಇದು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ. ಸೊ ಇದು ನಾನು 5 ರಿಂದ 6 ತಿಂಗಳು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಇದು ಪಾಸಿಟಿವ್ ಪ್ರೆಗ್ನೆನ್ಸಿ ಬಂದಿದೆ. ಇವರು ಮೊದಲು ಒಂದು 4-5 ವರ್ಷ ಎಲ್ಲೆಲ್ಲಿ ತೋರಿಸಿದ್ರು ಬೇರೆ ಬೇರೆ ಡಾಕ್ಟರ್ ಕಡೆ. ಸೊ ನಾನು ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದೀನಿ 100% ಆಗುತ್ತೆ ರಿಸಲ್ಟ್ ಅಂತ ಹೇಳೋದಿಲ್ಲ. ನನ್ ಕೊಟ್ಟಿದ್ದ ಮಂದಿಗೆಲ್ಲ ಎಷ್ಟು ಪೇಷಂಟ್ ಕೊಟ್ಟಿದ್ದೀನಿ, 50-60% ರಿಸಲ್ಟ್ ಚೆನ್ನಾಗಿದೆ. ಪಿ ಸಿ ಓ ಡಿ, ಎಸ್ಪೆಷಲಿ ಪಿ ಸಿ ಓ ಡಿ. ನಾನು ಇದಕ್ಕಿಂತ ಮುಂಚೆ ಭಾಳ ಜನರಿಗೆ ಮಕ್ಕಳಾಗಿದೆ, ಆದರೆ ಎಲ್ಲ ವಿಡಿಯೋ ಮಾಡೋದಿಲ್ಲ ನಾನು. ಇದೊಂದು ಚಾಲೆಂಜಿಂಗ್ ಕೇಸ್ ಇತ್ತು ನನಗೆ. ನಿನ್ನೆ ಬಂದ ತಕ್ಷಣ ನನಗೂ ತುಂಬ ಖುಷಿ ಆಯಿತು. 5th ಮಂತ್ ಮೊದಲು 3 ಮಂತ್ ನಾನು ಇವ್ರಿಗೆ ಹೇಳಿದೆ ವೇಟ್ ರಿಡಕ್ಷನ್ ಮಾಡ್ಲಿಕ್ಕೆ ಹೇಳಿದೆ, ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ಯೋಗ, ಎಕ್ಸರ್ಸೈಸ್ ಇದು ತುಂಬ ಇಂಪಾರ್ಟೆಂಟ್ ಇದೆ. ಯೋಗ ಮಾಡಬೇಕು, ಎಕ್ಸರ್ಸೈಸ್, ವೇಟ್ ರಿಡಕ್ಷನ್, ಸ್ಟ್ರೆಸ್ ಕಡಿಮೆ ಮಾಡಬೇಕು. ಆಮೇಲೆ ನಾನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಮೊದಲು 3 ತಿಂಗಳನ್ನ ನಾನು ಕೊಟ್ಟಿದ್ದು ಕೂಡ ಮಕ್ಕಳಾಗ್ಲಿಲ್ಲ. ಆಮೇಲೆ ನಾನು ಹೇಳಿದೆ ಆಕೆಗೆ ಇನ್ನೊಂದು 2-3 ತಿಂಗಳು ತಗೋರಮ್ಮ, ಆಮೇಲೆ ಆಗುತ್ತೆ. 4th ಮಂತ್ ಕೂಡ ಆಗಲಿಲ್ಲ. 5th ಮಂತ್ ಆಯಿತು. 5th ಮಂತ್ ಬಂದ ತಕ್ಷಣ ನಾನು ತೋರಿಸ್ತಾ ಇದ್ದೀನಿ. ಈಗ 5th ಮಂತ್ ಬಂದ ತಕ್ಷಣ ಇದು 5th ಮಂತ್ಗೆ ಇದು ಪಾಸಿಟಿವ್ ಬಂದಿದೆ ರಿಸಲ್ಟ್. ಇದು 5th ಮಂತ್ ಬರೋಣ 2 ಲೈನ್ ಬಂದಿದೆ ನೋಡಿ. ಇದು 5th ಮಂತ್ ಆಗಾನ ಇದು ಪಾಸಿಟಿವ್ ಬಂದಿದೆ. ಸೊ ಯಾರ ಕಡೆ ನೀವು ಡಾಕ್ಟರ್ಗೆ ತೋರಿಸ್ತಾ ಇದ್ದೀರಿ ಅಲ್ಲೇ ಡಾಕ್ಟರ್ ಕಡೆ ತೋರಿಸಿ. ಮೆಡಿಕಲ್ ಡಾಕ್ಟರ್ಸ್ ನೋಡ್ತಾ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್, ಬೇರೆಯವರು ನಾನ್ ಮೆಡಿಕಲ್ ನೋಡ್ತಾ ಇದ್ರು ಕೂಡ ಇದು ಎಲ್ಲರಿಗೂ ಶೇರ್ ಮಾಡಿ ನನ್ನ ಯೂಟ್ಯೂಬ್. ಯಾಕಂದ್ರೆ ಎಲ್ಲೇ ಯಾರಿಗಾದ್ರೂ ಉಪಯೋಗ ಆಗಬಹುದು ಇದು. ನೀವು ಯಾವ ಡಾಕ್ಟರ್ ಆದ್ರೂ ಟ್ರೀಟ್ಮೆಂಟ್ ತಗೋತಾ ಇದ್ರಲ್ಲ, ಆ ಡಾಕ್ಟರ್ ಕಡೆ ಕಂಟಿನ್ಯೂಸ್ ಮಾಡಿ. ಯಾವಾಗ ಅವ್ರು IVF ಮತ್ತು IVF ಹೇಳ್ತಾರಲ್ಲ, ಅವಾಗ ಒಂದ್ಸರಿ ನಂದು ಟ್ರೀಟ್ಮೆಂಟ್ ತಗೊಂಡು ನೋಡಿ. ಇದನ್ನು ಆ ಥರನೇ IVF ಹೇಳಿದ್ರು. ನನ್ನ ಕಡೆ ಬಂತು. 3 ಮಂತ್ಸ್ ನನ್ನ ಕಡೆನೂ ಆಗಲಿಲ್ಲ. 4th ಮಂತ್ ಆಗಲಿಲ್ಲ. 5th ಮಂತ್ ಇದು ಔಷಧ ಕೊಟ್ಟ ಮೇಲೆ ಆಗಿದೆ, ಇದು ಪಾಸಿಟಿವ್ ಬಂದಿದೆ. ಸೊ ಎಷ್ಟೋ ಜನ 3 ತಿಂಗಳಾಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ 3 ಮಂತ್ ಆಗ ಡಿಸ್ಕಂಟಿನ್ಯೂ ಮಾಡಬೇಡ್ರಿ, ಇನ್ನೊಂದು 2 ತಿಂಗಳು ಕಂಟಿನ್ಯೂ ಮಾಡಿ, ಏನಾದ್ರೆ ಆಗ್ಬಹುದು ಅಂತೇಳಿ. ನಾನು ಯಾಕಂದ್ರೆ 50-60% ಚಾನ್ಸಸ್ ನಾನು ತುಂಬ ಜನರಿಗೆ ಕೊಟ್ಟಿದ್ದು ಆಗಿದೆ. ಸೊ 50-60% ರಿಸಲ್ಟ್ ಇದೆ ಇದರಿಂದ. IVF ಹೋಗೋಕ್ಕಿಂತ ಮುಂಚಿತವಾಗಿ ಟ್ರೀಟ್ ಮಾಡಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್ ಇದೆ. ನನ್ನ ಮೊಬೈಲ್ ನಂಬರ್ 9448210446 ಇದೆ. ಈ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿ, ಯಾರಿಗಾದ್ರೂ ಉಪಯೋಗ ಆಗಬಹುದು. ಮತ್ತು ಎಲ್ಲಿ ಟ್ರೀಟ್ಮೆಂಟ್ ತಗೋತಾರೆ, ಆ ಡಾಕ್ಟರ್ ಕಡೆ ಕಂಟಿನ್ಯೂ ಮಾಡಿ, ಆಮೇಲೆ ನನ್ನ ಕಡೆ ಬನ್ನಿ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್.